ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವಿಶ್ವದಲ್ಲೇ ಅತಿ ದೊಡ್ಡದಾಗಿರೋ ಮಿಲಿಟರಿ ಏವಿಯೇಷನ್ ಮ್ಯೂಸಿಯಂನ ನಾವಿವತ್ತು ಎಕ್ಸ್ಪ್ಲೋರ್ ಮಾಡೋಣ. ಈ ಮಿಲಿಟರಿ ಏವಿಯೇಷನ್ ಮ್ಯೂಸಿಯಂ ಅಮೆರಿಕ ದೇಶದಲ್ಲಿ ಓಹಿಯೋ ಸ್ಟೇಟ್ನಲ್ಲಿರೋ ಡೇಟನ್ ಸಿಟಿಯಲ್ಲಿದೆ. ಈ ಮ್ಯೂಸಿಯಂ ಅಲ್ಲಿ ವರ್ಲ್ಡ್ ವಾರ್ 1 ಇಂದ ಹಿಡಿದು ಲೇಟೆಸ್ಟ್ ಕೋಲ್ಡ್ ವಾರ್ ವರೆಗೂ ಯೂಸ್ ಮಾಡಿದಂತ ಯುದ್ಧ ವಿಮಾನಗಳು, ವೆಪನ್ಸ್, ದೊಡ್ಡ ಮಿಸೈಲ್ಸ್, ನಾಸಾ ಸ್ಪೇಸ್ ಶಟಲ್ಸ್, ಸ್ಯಾಟಲೈಟ್ಸ್ ಮತ್ತೆ ಅಮೆರಿಕ ಪ್ರೆಸಿಡೆಂಟ್ಸ್ ಯೂಸ್ ಮಾಡ್ತಿದ್ದಂತ ಫ್ಲೈಟ್ಸ್ ಇದನ್ನೆಲ್ಲ ಇಟ್ಟಿದ್ರು. ಈ ಮ್ಯೂಸಿಯಂ ಒಳಗೆ ಬಂದ ತಕ್ಷಣ ಎಷ್ಟು ದೊಡ್ಡ ಯುದ್ಧ ವಿಮಾನಗಳು, ಆ ವೆಪನ್ಸ್ ಎಲ್ಲ ನೋಡ್ತಾ ಇದ್ರೆ ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದಿದೀವೇನೋ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಇವಾಗ ಏನ್ ನೋಡ್ತಾ ಇದೀವಿ ಇದು ರೈಟ್ ಮಿಲಿಟರಿ ಫ್ಲೈಯರ್ ಅಂತ. ಇದು ಫಸ್ಟ್ ಮಿಲಿಟರಿ ಫ್ಲೈಯಿಂಗ್ ಮೆಷಿನ್ ಆಗಿತ್ತು. ಈ ಏರ್ಕ್ರಾಫ್ಟ್ ನೇಮ್ ಬಂದು ಬೋಯಿಂಗ್ P-26A ಅಂತ. ಇದನ್ನ ಪಿ ಶೂಟರ್ ಅಂತ ಕೂಡ ಕರೀತಾರೆ. ಈ ಏರ್ಕ್ರಾಫ್ಟ್ ವರ್ಲ್ಡ್ ವಾರ್ 1 ಟೈಮಲ್ಲಿ ಸೋಲ್ಜರ್ಸ್ ಯೂಸ್ ಮಾಡಿದ್ದಂತ ಫಸ್ಟ್ ಮೆಟಲ್ ಫೈಟರ್ ಏರ್ಕ್ರಾಫ್ಟ್ ಆಗಿತ್ತು. ಬೇರೆ ವುಡನ್ ಫೈಟರ್ ಏರ್ಕ್ರಾಫ್ಟ್ಸ್ಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಇದು ಸ್ಪೀಡಲ್ಲಿ ಕೂಡ ತುಂಬಾ ಫಾಸ್ಟ್ ಆಗಿತ್ತು. ವರ್ಲ್ಡ್ ವಾರ್ 1 ಟೈಮಲ್ಲಿ ವುಡನ್ ಪ್ರೊಪೆಲರ್ಸ್ ನ ಯೂಸ್ ಮಾಡಿದ್ರು. ನೋಡ್ಬೋದು ಎಷ್ಟು ದೊಡ್ಡ ಪ್ರೊಪೆಲರ್ಸ್ ಇದೆ ಅಂತ. ವರ್ಲ್ಡ್ ವಾರ್ 1 ಟೈಮಲ್ಲಿ ಅಲ್ಲಿನ ಸೋಲ್ಜರ್ಸ್ ಯೂಸ್ ಮಾಡ್ತಿದ್ದಂತಹ ಯೂನಿಫಾರ್ಮ್ಸ್, ಕ್ಯಾಪ್ಸ್, ಗಾಗಲ್ಸ್, ಶೂಸ್ ಇದನ್ನೆಲ್ಲ ಅಲ್ಲಿ ಡಿಸ್ಪ್ಲೇ ಮಾಡಿದ್ರು. ಈಗ ನೋಡ್ತಿರೋ ಏರ್ಕ್ರಾಫ್ಟ್ಸ್ ಎಲ್ಲ ವರ್ಲ್ಡ್ ವಾರ್ 1 ಟೈಮಲ್ಲಿ ಯೂಸ್ ಮಾಡಿದಂತ ಏರ್ಕ್ರಾಫ್ಟ್ಸ್ಗಳು. ಇವಾಗ ನಾವು ಎಂಟರ್ ಆಗ್ತಾ ಇರೋದು ವರ್ಲ್ಡ್ ವಾರ್ 2 ಗ್ಯಾಲರಿ. ಈ ಗ್ಯಾಲರಿಯಲ್ಲಿ ವರ್ಲ್ಡ್ ವಾರ್ 2 ನಲ್ಲಿ ಯೂಸ್ ಮಾಡಿದಂತ ಯುದ್ಧ ವಿಮಾನಗಳು, ಮಿಸೈಲ್ಸ್ ಇದನ್ನೆಲ್ಲ ನಾವು ನೋಡ್ಬೋದು. ಎಂಟರ್ ಆದ ತಕ್ಷಣ ನಮಗೆ ಕಾಣಿಸಿದ್ದು ಈ ಏರ್ಕ್ರಾಫ್ಟ್. ಇದನ್ನ ನೋಡಿ ಎಷ್ಟು ದೊಡ್ಡದಾಗಿದೆ ಇದು. ಇವಾಗ ನೋಡ್ತಿರೋದು ಲಿಟಲ್ ಬಾಯ್ ಅಂತ. ಇದು ವರ್ಲ್ಡ್ ವಾರ್ 2 ನಲ್ಲಿ ಯೂಸ್ ಮಾಡಿದಂತ ಫಸ್ಟ್ ನ್ಯೂಕ್ಲಿಯರ್ ವೆಪನ್ ಆಗಿತ್ತು. ಇದೇ ನೋಡಿ ಫ್ಯಾಟ್ ಮ್ಯಾನ್ ಅಟಾಮಿಕ್ ಬಾಂಬ್. ವಿಶ್ವದ 2ನೇ ಮಹಾಯುದ್ಧ ಅಂದ ತಕ್ಷಣ ನಮಗೆಲ್ಲರಿಗೂ ನೆನಪಾಗದೆ ಜಪಾನ್ ದೇಶದ ನಾಗಸಾಕಿ ಮೇಲೆ ಅಮೆರಿಕಾದವರು ಹಾಕಿದ್ದಂತ ಅಣು ಬಾಂಬ್. ಆ ನಾಗಸಾಕಿ ಮೇಲೆ ಹಾಕಿದ್ದಂತ ಅಣು ಬಾಂಬೆ ಈ ಫ್ಯಾಟ್ ಮ್ಯಾನ್ ಅಟಾಮಿಕ್ ಬಾಂಬ್. ಈ ಬಾಂಬ್ ಬರೋಬ್ಬರಿ 10,000 ಪೌಂಡ್ಸ್ ಅಷ್ಟು ವೆಯ್ಟ್ ಇತ್ತು. ಈ ಫ್ಯಾಟ್ ಮ್ಯಾನ್ ಅಟಾಮಿಕ್ ಬಾಂಬ್ ನ ಜಪಾನ್ ದೇಶದ ನಾಗಸಾಕಿ ಮೇಲೆ ಹಾಕ್ದಾಗ್ಲೇನೆ ವರ್ಲ್ಡ್ ವಾರ್ 2 ಎಂಡ್ ಆಗಿದ್ದು. ಈಗ ಕಾಣಿಸ್ತಾ ಇರೋ ಈ ದೊಡ್ಡ ಏರ್ಕ್ರಾಫ್ಟ್ ಅಲ್ಲೇನೆ ಫ್ಯಾಟ್ ಮ್ಯಾನ್ ಅಟಾಮಿಕ್ ಬಾಂಬ್ ನ ತಗೊಂಡೋಗಿ ನಾಗಸಾಕಿ ಮೇಲೆ ಹಾಕಿದ್ದು. ಸೋಲ್ಜರ್ಸ್ ಅವ್ರು ಫೈಟ್ ಮಾಡಕ್ ಬೇಕಾಗಿದ್ದಂತ ವೆಪನ್ಸ್ ಜೊತೆಗೆ ಈ ತರ ಜೀಪ್ ಗಳನ್ನು ಕೂಡ ಏರ್ಕ್ರಾಫ್ಟ್ಸ್ ಅಲ್ಲಿ ಈ ರೀತಿ ಕ್ಯಾರಿ ಮಾಡ್ತಾ ಇದ್ರು. ವರ್ಲ್ಡ್ ವಾರ್ 2 ನಲ್ಲಿ ಯೂಸ್ ಮಾಡಿದ್ದಂತ ಎಕ್ಸ್ಪ್ಲೋಸಿವ್ ಬಾಂಬ್ಗಳಲ್ಲಿ ಈಗ ನೋಡ್ತಾ ಇರೋ ಬಾಂಬ್ ಕೂಡ ಒಂದು. ಇದು ಬರೋಬ್ಬರಿ 250 kg ಅಷ್ಟಿತ್ತು. ಈಗ ನೋಡ್ತಿರೋದು ವರ್ಲ್ಡ್ ವಾರ್ 2 ಟೈಮ್ ನಲ್ಲಿ ಯೂಸ್ ಮಾಡಿದ್ದಂತ ಕರೆನ್ಸಿ. ಇನ್ನು ವರ್ಲ್ಡ್ ವಾರ್ 1 ಗೆ ಕಂಪೇರ್ ಮಾಡ್ಕೊಂಡ್ರೆ ವರ್ಲ್ಡ್ ವಾರ್ 2 ನಲ್ಲಿ ಟೆಕ್ನಿಕಲಿ ತುಂಬಾನೇ ಅಡ್ವಾನ್ಸ್ ಆಗಿರುವಂತ ಏರ್ಕ್ರಾಫ್ಟ್ಸ್ ನ ಉಪಯೋಗಿಸಿದ್ರು.
ಇಲ್ಲಿ ನೋಡ್ಬೋದು ನೀವು ಏರ್ಕ್ರಾಫ್ಟ್ ಒಳಗಡೆಯಿಂದ ಗನ್ನ ಯಾವ ತರ ಆಪರೇಟ್ ಮಾಡ್ತಾರೆ, ಯಾವ ತರ ಶೂಟ್ ಮಾಡ್ತಾರೆ ಅನ್ನೋದನ್ನ ತುಂಬಾ ನೀಟಾಗಿ ಡಿಸ್ಪ್ಲೇ ಮಾಡಿದ್ರು. ವರ್ಲ್ಡ್ ವಾರ್ 2 ಆದ್ಮೇಲೆ ನೆಕ್ಸ್ಟ್ ಆಗಿದ್ದು ಕೊರಿಯನ್ ವಾರ್. ಈಗ ಕೊರಿಯನ್ ವಾರ್ ಅಲ್ಲಿ ಯಾವ್ಯಾವ ಏರ್ಕ್ರಾಫ್ಟ್ಸ್ ನ ಯೂಸ್ ಮಾಡಿದ್ರು, ಏನೇನ್ ಮಿಸೈಲ್ಸ್ ನ ಯೂಸ್ ಮಾಡಿದ್ರು ಅನ್ನೋದನ್ನ ನೋಡೋಣ. ಕೊರಿಯನ್ ವಾರ್ 1950ರಿಂದ 1953ರವರೆಗೂ ನಡೀತು. ಯುದ್ಧ ವಿಮಾನಗಳು ಒಳಗೆಲ್ಲ ಹೇಗಿರುತ್ತೆ ಅನ್ನೋದನ್ನ ಮೂವಿನಲ್ಲಿ ನೋಡಿದ್ವಿ. ಬಟ್ ಇಲ್ಲಿ ನಾವು ಕೂಡ ಒಳಗಡೆ ಹೋಗಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋ ಅಂತ ಒಂದು ಅವಕಾಶ ಇತ್ತು. ಕೊರಿಯನ್ ವಾರ್ ಅಲ್ಲಿ ಯೂಸ್ ಮಾಡಿದಂತ ಗನ್ಗಳು ಇವು ನೋಡಿ ಎಷ್ಟು ದೊಡ್ಡದಾಗಿದೆ. ಕೊರಿಯನ್ ವಾರ್ ಆದ್ಮೇಲೆ ಸೌತ್ ಈಸ್ಟ್ ಏಷ್ಯಾ ವಾರ್ ನಡೀತು. ಅದು 1961ರಿಂದ 1973ರವರೆಗೂ ನಡೀತು. ಸೊ ಆ ವಾರಲ್ಲಿ ಯಾವ್ಯಾವ ವೆಪನ್ಸ್ ಮತ್ತೆ ಯಾವ್ಯಾವ ಏರ್ಕ್ರಾಫ್ಟ್ ನ ಯೂಸ್ ಮಾಡಿದ್ರು ಅಂತ ನೋಡೋಣ. ಈ ಏರ್ಕ್ರಾಫ್ಟ್ಸ್ ಅಲ್ಲಿ ನೋಡ್ಬೋದು ನೀವು ಪೈಲಟ್ಸ್ ಎಲ್ಲ ಎಲ್ಲಿ ಕೂತ್ಕೊಳ್ತಾರೆ ಏರ್ಕ್ರಾಫ್ಟ್ ಅಲ್ಲಿ ಆಪರೇಟ್ ಮಾಡೋದಿಕ್ಕೆ ಅನ್ನೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇನ್ನ ಏರ್ಕ್ರಾಫ್ಟ್ಸ್ ಅಲ್ಲಿ ಬಾಂಬ್ಗಳನ್ನ ಈ ರೀತಿ ಕ್ಯಾರಿ ಮಾಡ್ತಾ ಇದ್ರು. ಇನ್ನ ಏರ್ಕ್ರಾಫ್ಟ್ ನ ಕಾಕ್ಪಿಟ್ ಹೇಗಿರುತ್ತೆ, ಪೈಲಟ್ ಸೀಟ್ಸ್ ಹೇಗಿರುತ್ತೆ, ಅಲ್ಲಿ ಹೇಗೆ ಆಪರೇಟ್ ಮಾಡೋದು ಅನ್ನೋದನ್ನೆಲ್ಲ ಇಲ್ಲಿ ಒಂದು ಡೆಮೋ ತರ ಇಟ್ಟಿದ್ರು. ನಮ್ ಪುಟಾಣಿನೂ ಅಲ್ಲೋಗಿ ಕೂತ್ಕೊಂಡು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾನೆ. ಸೌತ್ ಈಸ್ಟ್ ಏಷ್ಯಾ ವಾರ್ ಅಲ್ಲಿ ಯೂಸ್ ಮಾಡಿದ್ದಂತ ಡಿಫ್ರೆಂಟ್ ಬಾಂಬ್ಸ್ ಗಳನ್ನ ಇಲ್ಲಿ ನಾವು ನೋಡಬಹುದು. ವರ್ಲ್ಡ್ ಅಲ್ಲೇ ಫಾಸ್ಟೆಸ್ಟ್ ಫೈಟರ್ ಜೆಟ್ಸ್ ಗಳಲ್ಲಿ ಇದು ಕೂಡ ಒಂದು. ಇದ್ರ ಹೆಸರು ಬಂದು MiG-21 ಅಂತ. ನೀವು ವರ್ಲ್ಡ್ ವಾರ್ 1 ಇಂದ ಈ ಸೌತ್ ಈಸ್ಟ್ ಏಷ್ಯಾ ವಾರ್ ವರೆಗೂ ಯೂಸ್ ಮಾಡಿರೋ ಏರ್ಕ್ರಾಫ್ಟ್ಸ್ ನ ನೋಡ್ತಾ ಇದ್ರೆ ಮೊದಲು ವುಡನ್ ನ ಯೂಸ್ ಮಾಡಿದ್ರು, ಆಮೇಲೆ ಮೆಟಲ್ ನ ಯೂಸ್ ಮಾಡಿದ್ರು, ಆಮೇಲೆ ಇದೇ ತರ ಇಂಪ್ರೂವ್ ಮಾಡ್ತಾ ಟೆಕ್ನಿಕಲಿ ತುಂಬಾನೇ ಅಡ್ವಾನ್ಸ್ ಆಗಿರೋ ಏರ್ಕ್ರಾಫ್ಟ್ಸ್ ನ ಯೂಸ್ ಮಾಡಿದ್ದಾರೆ. ಇನ್ನ ಕೋಲ್ಡ್ ವಾರ್ ಅಲ್ಲಿ ಯೂಸ್ ಮಾಡಿದಂತ ಏರ್ಕ್ರಾಫ್ಟ್, ವಾರ್ಗೆ ಯೂಸ್ ಮಾಡ್ತಿದ್ದಂತ ದೊಡ್ಡ ಮಿಸೈಲ್ಸ್, ನಾಸಾದ ಸ್ಪೇಸ್ ಶಟಲ್, ಸ್ಯಾಟಲೈಟ್ಸ್, ಅಮೆರಿಕ ಪ್ರೆಸಿಡೆಂಟ್ಸ್ ಯೂಸ್ ಮಾಡ್ತಿದ್ದಂತ ಫ್ಲೈಟ್ಸ್ ಹೇಗಿರುತ್ತೆ ಅನ್ನೋದನ್ನೆಲ್ಲ ಪಾರ್ಟ್ 2 ವಿಡಿಯೋದಲ್ಲಿ ನೋಡೋಣ. ಇದೇ ತರ ವಿಡಿಯೋಸ್ಗೆ ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.